ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. PGCET ವಿದ್ಯಾರ್ಥಿಗಳಿಗೆ KEA ಕಡೆಯಿಂದ ಕೊನೆಗೂ ಗುಡ್ ನ್ಯೂಸ್ ಆದರೆ ಬಂದಿರುವಂಥದ್ದು. ಸೊ ನಿಮಗೆ ಬಂದ್ಬಿಟ್ಟು ಈಗ ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ ಲಿಂಕ್ ಆದರೆ KEA ವೆಬ್ಸೈಟಲ್ಲಾದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. KEA ವೆಬ್ಸೈಟಲ್ಲಿ ಆದರೆ ತೋರಿಸ್ತಾ ಇದೆ PGCET 2025 MBA MCA MTech MArch ಆಯ್ಕೆ ನಮೂದು ಲಿಂಕ್ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಲಿಂಕಲ್ಲಿ ನೀವೇನೆಲ್ಲ ಮಾಡಬೇಕು, ಜೊತೆಗೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಫೀಸ್ ಯಾವ ರೀತಿ ಇರುತ್ತೆ ಏನು ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ತಕ್ಷಣ ಆಪ್ಷನ್ ಎಂಟ್ರಿ ಲಾಗಿನ್ ಅಂತ ಬರುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಸ್ಟಾರ್ಟ್ ಸ್ಕ್ಯಾನ್ ಅಂತ ಇದೆ. ಸ್ಟಾರ್ಟ್ ಸ್ಕ್ಯಾನ್ ಅಂತ ಅಂದ್ರೆ ನೀವು ಕ್ಲೈಮ್ ಸ್ಲಿಪ್ ಏನ್ ಡೌನ್ಲೋಡ್ ಮಾಡಿದ್ರೆ ಆ ಒಂದು ಕ್ಲೈಮ್ ಸ್ಲಿಪ್ ಅಲ್ಲಿ ಬಂದ್ಬಿಟ್ಟು QR ಕೋಡ್ ಆದ್ರೆ ಮೆನ್ಷನ್ ಆಗಿರುತ್ತೆ. ಸೊ ಆ QR ಕೋಡ್ ಅನ್ನ ನೀವು ಹೋಗಿ ಸ್ಕ್ಯಾನ್ ಮಾಡಿದ್ರೆ ಡೈರೆಕ್ಟ್ ಆಗಿ OTP ರಿಸೀವ್ ಆಗುತ್ತೆ. ಅದಾದ್ಮೇಲೆ ನಿಮ್ಮ ಫೇಸ್ ವೆರಿಫಿಕೇಶನ್ ಇರುತ್ತೆ. ಸೊ ನೀವು ಆಪ್ಷನ್ ಎಂಟ್ರಿ ಪೇಜ್ಗೆ ಹೋಗ್ತೀರಾ. ಇಲ್ಲ ಅಂತಂದ್ರೆ ಇನ್ನೊಂದು ಆಪ್ಷನ್ ಇದೆ, ಲಾಗಿನ್ ವಿತ್ CET ನಂಬರ್ ಅಂತ ಇದೆ. ಸೊ ಲಾಗಿನ್ ವಿತ್ CET ನಂಬರ್ ಅನ್ನ ಕೊಟ್ರೆ ನಿಮ್ಮ ಒಂದು ಕ್ಲೈಮ್ ಸ್ಲಿಪ್ ಅಲ್ಲಿ ಮೆನ್ಷನ್ ಆಗಿರುವಂತಹ ಆಪ್ಷನ್ ಎಂಟ್ರಿ CET ನಂಬರ್ ಅನ್ನ ಎಂಟರ್ ಮಾಡ್ತೀರಾ. ಅಂಡ್ ಆಗಿನ ಅಪ್ಲಿಕೇಶನ್ ನಂಬರ್ ಅನ್ನ ಎಂಟರ್ ಮಾಡ್ತೀರಾ, ಕ್ಯಾಪ್ಚಾ ಎಂಟರ್ ಮಾಡ್ತೀರಾ, ನೆಕ್ಸ್ಟ್ OTP ಬರುತ್ತೆ. ಅದಾದ್ಮೇಲೆ ಫೇಸ್ ವೆರಿಫಿಕೇಶನ್ ಆದ್ರೆ ಇರುತ್ತೆ. ಸೊ ಒನ್ಸ್ ನೀವು ಲಾಗಿನ್ ಆಗಿದ್ದ ಆದ್ಮೇಲೆ ಅಲ್ಲಿ ನಿಮಗೆ ಬಂದ್ಬಿಟ್ಟು ಒಂದು ಫೀಸ್ ಅನ್ನ ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಆದ್ರೆ ಪಾಪಪ್ ಆಗುತ್ತೆ. ಸೊ ಜಸ್ಟ್ ಏನ್ ಮಾಡ್ತೀರಾ, ಆ ಒಂದು ಪಾಪಪ್ ಆಗಿದ ತಕ್ಷಣ ಅಲರ್ಟ್ ಅಂತ ಬಂದ್ಬಿಟ್ಟು ಅದರ ಮೇಲೆ ಕ್ಲಿಕ್ ಮಾಡಿ ಪೇ ನೌ ಅಂತ ಕ್ಲಿಕ್ ಮಾಡಿ ನಿಮ್ಮ ಒಂದು ಪೇಮೆಂಟ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಸ್ಟೂಡೆಂಟ್ಸ್ ಅಲ್ಲಿ ಏನೊಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಅಂತ ಅಂದ್ರೆ, ವೆಬ್ಸೈಟ್ ಏನಾದ್ರು ಕರೆಕ್ಟ್ ಆಗಿ ವರ್ಕ್ ಆಗ್ತಿಲ್ಲ, ಆಪ್ಷನ್ ಎಂಟ್ರಿ ಪೇಜ್ ಏನಾದ್ರು ಸರ್ವರ್ ಎರರ್ ಇದೆ ಅಂತ ಅಂದ್ರೆ ಫೀಸ್ ಅನ್ನ ಪೇ ಮಾಡಬೇಡಿ, ಸ್ವಲ್ಪ ಹೋಲ್ಡ್ ಮಾಡಿ. ಬಟ್ ನಿಮ್ದೆಲ್ಲ ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆ, ಎವ್ರಿಥಿಂಗ್ ಫೈನ್ ಆಗಿದೆ ಅಂತ ಅಂದ್ರೆ ಜಸ್ಟ್ ಏನ್ ಮಾಡ್ತೀರಾ, ನೀವು ನಿಮ್ಮ ಒಂದು ಫೀಸ್ ಅನ್ನ ಪೇಮೆಂಟ್ ಮಾಡಬಹುದು. ಆಪ್ಷನ್ ಎಂಟ್ರಿ ಫೀಸ್ ಬಂದ್ಬಿಟ್ಟು 750 ರೂಪೀಸ್ ಇರುತ್ತೆ. ಕಂಪಲ್ಸರಿ ಪ್ರತಿಯೊಬ್ರು ಪೇ ಮಾಡಲೇಬೇಕು. ಯಾವುದೇ ಕ್ಯಾಟಗರಿ ಸ್ಟೂಡೆಂಟ್ಸ್ ಆಗಿರಿ, ನೀವು 750 ರೂಪೀಸ್ ಅನ್ನ ಪೇ ಮಾಡಲೇಬೇಕು. 750 ರೂಪೀಸ್ ಅನ್ನ ಪೇ ಮಾಡಿದ ಆದ್ಮೇಲೆ ನೆಕ್ಸ್ಟ್ ನೀವು ಒಂದು ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ ಅವಕಾಶ ಇರುವಂತದ್ದು. ಸೊ ಕಂಪಲ್ಸರಿ ಪೇ ಮಾಡಲೇಬೇಕು. ನಾನೆಲ್ಲಾನು ಲೈವ್ ಡೆಮೋ ಮುಖಾಂತರ ತೋರಿಸೋಣ ಅಂತ ಅನ್ಕೊಂಡಿದ್ದೆ, ಬಟ್ ಇಲ್ಲಿ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಫೇಸ್ ವೆರಿಫಿಕೇಶನ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆದ್ರೂ ನಾನು ಟ್ರೈ ಮಾಡ್ತೀನಿ. ಮುಂದಿನ ವಿಡಿಯೋಸ್ ಅಂತೂ ಖಂಡಿತವಾಗ್ಲೂ ಒಂದು ಸ್ಟೂಡೆಂಟ್ ಹತ್ರ ಕೇಳಿದೀನಿ. ಸೊ ನಿಮ್ಗೆ ಎಲ್ಲಾ ತರದ ಡೀಟೇಲ್ಸ್ ಆದ್ರೆ ಸಿಗುತ್ತೆ, ನೀವೇನು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಆದ್ರೆ ಖಂಡಿತವಾಗ್ಲೂ ಇಲ್ಲ. ಓಕೆನಾ? ಸೊ ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಈಗ 750 ರೂಪೀಸ್ ಅನ್ನ ನೀವು ಪೇ ಮಾಡೋದಕ್ಕೆ ಅಲ್ಲಿ ಪೇ ನೋ ಅಂತ ಕೊಟ್ರೆ ನಿಮ್ಗೆ ಅಲ್ಲಿ ಸಾಕಷ್ಟು ಆಪ್ಷನ್ಸ್ ಬರುತ್ತೆ. ಸೊ UPI ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು UPI ಫೋನ್ ಪೇ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ UPI IDs ಅಂತ ಇರುತ್ತೆ. ಆ ಒಂದು ಯಾವ್ದಾದ್ರು ಒಂದು ಐಡಿಯನ್ನ ಅಂದ್ರೆ ಫಾರ್ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ನಿಮ್ಮ ಒಂದು ಹೆಸರು ಬಂದ್ಬಿಟ್ಟು @YBL @AXL ಅಂತ ಇರುತ್ತೆ. ಸೊ ಅದನ್ನ ಕಾಪಿ ಮಾಡ್ಕೊಂಡು ಇಲ್ಲಿ ಬಂದು ಪೇಸ್ಟ್ ಮಾಡಿ ನಿಮ್ಮ ಒಂದು ಫೋನ್ ಪೇಗೆ ಡೈರೆಕ್ಟ್ ಆಗಿ ಲಿಂಕ್ ಹೋಗುತ್ತೆ. ಆ ಲಿಂಕ್ ಹೋದಾಗ ಅಲ್ಲಿ ಪೇಮೆಂಟ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಒನ್ಸ್ ಪೇಮೆಂಟ್ ಸಕ್ಸಸ್ ಆಗಿದ ಆದ್ಮೇಲೆ ಅದೇ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಲಾಗಿನ್ ಆಗಿ, ಲಾಗಿನ್ ಆದ್ಮೇಲೆ ಅಲ್ಲಿ ಪೇಮೆಂಟ್ ಡೀಟೇಲ್ಸ್ ಅಲ್ಲಿ ಬಂದ್ಬಿಟ್ಟು ಸಕ್ಸಸ್ ಅಂತ ತೋರಿಸುತ್ತೆ, ಟ್ರಾನ್ಸಾಕ್ಷನ್ ID ಮತ್ತೊಂದು ಎಲ್ಲ ತೋರಿಸುತ್ತೆ. ಅಲ್ಲಿ ನಿಮಗೆ ಮೇಲೆ ಬಂದ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕಾಲೇಜಸ್ ಶೋ ಆಗ್ತಾ ಇರುತ್ತೆ. ಸೊ ಕಾಲೇಜಸ್ ಅನ್ನ ಆಡ್ ಮಾಡ್ಕೋಬಹುದು ಆಗಿರುತ್ತೆ. ಓಕೆನಾ? ಪ್ರೊಸೀಜರ್ ಇಷ್ಟಿರುತ್ತೆ. ನಿಮಗೆ ಟೈಮ್ ಬಂದ್ಬಿಟ್ಟು 3 days ಇರುವಂತದ್ದು. ಸೊ ನೀವು ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳೋದಕ್ಕೆ 28ನೇ ತಾರೀಕುವರೆಗೂ ಟೈಮ್ ಇರುವಂತದ್ದು. ಸೊ ನೀಟಾಗಿ ಏನ್ ಮಾಡ್ತೀರಾ, ಆದಷ್ಟು ಈಗ್ಲೇನೆ ಮೋರ್ ಅಂಡ್ ಮೋರ್ ನಂಬರ್ ಆಫ್ ಕಾಲೇಜಸ್ ಅನ್ನ ಆಡ್ ಮಾಡ್ಕೊಳ್ಳಿ. ಜೊತೆಗೆ ಏನು ಅಂತ ಅಂದ್ರೆ, ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ನೀವೇನ್ ಅನ್ಕೊಂಡಿರ್ತೀರಾ, ಕೇವಲ ಒಂದಿಷ್ಟು ಕಾಲೇಜಸ್ ಅನ್ನ ಆಡ್ ಮಾಡೋಣ, ಆಡ್ ಮಾಡಿದಾದ್ಮೇಲೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಸೀಟ್ ಬರುತ್ತೆ, ಸಿಗುತ್ತಲ್ವಾ ರಿಸಲ್ಟ್. ಆ ರಿಸಲ್ಟ್ ಅನ್ನ ನೋಡ್ಕೊಂಡು ನೆಕ್ಸ್ಟ್ ರೌಂಡ್ಸ್ ಅಲ್ಲಿ ಬಂದ್ಬಿಟ್ಟು ನಾವು ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿಯನ್ನ ಮಾಡ್ಕೊಳ್ಳೋಣ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದ್ದಾದ್ಮೇಲೆ ಏನ್ ಆಪ್ಷನ್ ಎಂಟ್ರಿ ಟೈಮ್ ಕೊಡ್ತಾರ ಅವಾಗ ಬಂದ್ಬಿಟ್ಟು ನಾವು ಆಪ್ಷನ್ ಎಂಟ್ರಿಯನ್ನ ಮಾಡೋಣ ಅಂತ ನೀವು ತಿಳ್ಕೊಂಡಿರ್ತೀರಾ. ಖಂಡಿತವಾಗ್ಲೂ ಆ ಮಿಸ್ಟೇಕ್ ಅನ್ನ ಯಾರು ಮಾಡೋದಕ್ಕೆ ಹೋಗ್ಬೇಡಿ. ಈಗ ಏನ್ ಮಾಡ್ತೀರಾ, ಈಗ ಮಾಡ್ತಿರುವಂತಹ ಆಪ್ಷನ್ ಎಂಟ್ರಿಯಲ್ಲೇ ನೀವು ಫೈನಲ್ ಆಪ್ಷನ್ ಎಂಟ್ರಿ ಅಂತ ಅನ್ಕೊಂಡು ಈಗ್ಲೇನೆ ನೀವು ಬೇಕಿರುವಂತಹ ಎಲ್ಲ ಕಾಲೇಜಸ್ ಅನ್ನ ನೀಟಾಗಿ ಆರ್ಡರ್ ವೈಸ್ ಆಡ್ ಮಾಡ್ಕೊಂಡು, ಫಸ್ಟ್ ಗೌರ್ಮೆಂಟ್ ಬೇಕಾ ಗೌರ್ಮೆಂಟ್, ಪ್ರೈವೇಟ್ ಬೇಕಾ ಪ್ರೈವೇಟ್, ಈ ರೀತಿ ನೀಟಾಗಿ ಆಪ್ಷನ್ ಎಂಟ್ರಿ ಎಲ್ಲ 100% ಆಫ್ ಆಪ್ಷನ್ ಎಂಟ್ರಿ ಈಗಲೇ ಕಂಪ್ಲೀಟ್ ಮಾಡಿದ್ರ ಅಂತ ಅಂದ್ರೆ ಒನ್ಸ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದ್ದ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ನನಗೆ ಇಂತಹ ಕಾಲೇಜ್ ಸಿಕ್ಕಿದೆ, ನಾನು ಇದನ್ನ ಬೇಕಿದ್ರೆ ಕೆಳಗಡೆ ಹಾಕೋಬೇಕು, ಮೇಲೆ ಹಾಕೋಬೇಕು, ಇಲ್ಲ ಅಂತ ಅಂದ್ರೆ ನನಗೆ ಸಿಕ್ಕಿರುವಂತ ಸೀಟ್ ನನಗೆ ಇದೇ ಸೀಟ್ ಸಿಕ್ಕಿದ್ರು ಪರವಾಗಿಲ್ಲ ಅಂತಂದ್ರೆ ಏನು ಚೇಂಜಸ್ ಮಾಡದೆ ಹಂಗೆ ಬಿಡ್ತೀರಾ. ಸೊ ಈ ರೀತಿ ಎಲ್ಲ ಪ್ರೊಸೀಜರ್ ಇರೋದ್ರಿಂದ ನಿಮಗೇನು ಅಂತಂದ್ರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದ್ದಾದ್ಮೇಲೆ ಅಲ್ಲಿ ಕೊಡುವಂತ 3 days ಅನ್ನ ನೀವು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು. ಅದರ ಬೆನಿಫಿಟ್ ನೀವು ಪಡ್ಕೋಬೇಕು ಅಂತಂದ್ರೆ ಈಗಲೇ ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿ ಮಾಡಿ. ಈಗ ಆಪ್ಷನ್ ಎಂಟ್ರಿ ಮಾಡಿದ್ರ ಅಂತಂದ್ರೆ ಈಗಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಯಾವ ಕಾಲೇಜಲ್ಲಿ ಆಗುತ್ತೆ, ಸೀಟ್ ಅಲಾಟ್ಮೆಂಟ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಅಂಡ್ ನೆಕ್ಸ್ಟ್ ಅದನ್ನ ನೋಡ್ಕೊಂಡು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಚೇಂಜಸ್ ಅನ್ನ ಮಾಡ್ಕೋಬಹುದು. ಅಂಡ್ ಮತ್ತೆ ಹೇಳ್ತಿದ್ದೀನಿ, ಸ್ಕೆಡ್ಯೂಲ್ ಅಲ್ಲಿ ನಿಮಗೆ ಮೆನ್ಷನ್ ಆಗಿದೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದ್ದ ಆದ್ಮೇಲೆ ಒಂದು 3 days ಟೈಮ್ ಅನ್ನ ಕೊಟ್ಟಿದ್ದಾರೆ ಒಂದು ಚೇಂಜಸ್ ಅನ್ನ ಮಾಡ್ಕೊಳ್ಳೋದಕ್ಕೆ. ಸೊ ನೀವು ಇಲ್ಲಿ ಮತ್ತೆ ಏನ್ ಕೇಳ್ತೀರಾ ಅಂತ ಅಂದ್ರೆ, ಇಲ್ಲಿ ಬಂದ್ಬಿಟ್ಟು ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರೋದಕ್ಕಿಂತ ಮುಂಚೆ ತಾತ್ಕಾಲಿಕ ಫಲಿತಾಂಶ ಪ್ರಕಟಣೆ ಅಂತ ಇದೆ ಅಲ್ವಾ, ಟೆಂಪರರಿ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಮತ್ತೆ ಚೇಂಜಸ್ ಅನ್ನ ಮಾಡ್ಕೋಬಹುದು ಅಂತ ನೀವು ಕೇಳ್ತಿದ್ದೀರಾ. ಖಂಡಿತವಾಗ್ಲೂ ಮತ್ತೆ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಓನ್ಲಿ ಮಾರ್ಕ್ ಅಲಾಟ್ಮೆಂಟ್ ಬಂದಿದ್ದಾದ್ಮೇಲೆ ಅಷ್ಟೇ ಚೇಂಜಸ್ ಅನ್ನ ಮಾಡ್ಕೊಳ್ಳೋದಕ್ಕೆ ಆಗೋದು. ಯಾವಾಗ ತಾತ್ಕಾಲಿಕ ಫಲಿತಾಂಶ ಬರುತ್ತೋ ಅದಾದ್ಮೇಲೆ ನೆಕ್ಸ್ಟ್ ಡೇನೆ ಇಮಿಡಿಯೇಟ್ ಆಗಿ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಬರುತ್ತೆ. ಓಕೆನಾ? ಸೊ ಆಪ್ಷನ್ ಎಂಟ್ರಿ ಲಿಂಕ್ ಸ್ಟಾರ್ಟ್ ಆಗಿದೆ, ನೋಡ್ಕೊಂಡು ಕಾಲೇಜಸ್ ಅನ್ನ ಆಡ್ ಮಾಡ್ಕೊಳ್ಳಿ.
ಆದಷ್ಟು ಲಾಸ್ಟ್ ಇಯರ್ ಕಟ್ ಆಫ್ಸ್ ಅನ್ನ ತಗೊಳ್ಳಿ, ಅನಾಲಿಸಿಸ್ ಮಾಡಿ ಕಾಲೇಜಸ್ ಅನ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಡಿಸ್ಕಷನ್ ಅನ್ನ ಮಾಡಿ ಇಂಥ ಕಾಲೇಜನ್ನ ಆ್ಯಡ್ ಮಾಡ್ತೀನಿ, ನಿಯರ್ ಬೈ ಇರುತ್ತೆ ಏನೋ ಅಂತ ಹೇಳ್ಬಿಟ್ಟು. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ, ಇದೇ ಒಂದು ರೌಂಡ್ ಅಲ್ಲಿ ಎಷ್ಟು ಕಾಲೇಜಸ್ ಬೇಕೋ ಅಷ್ಟು ಕಾಲೇಜಸ್ ಅನ್ನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫರ್ದರ್ ಬರುವಂತ ಸೆಕೆಂಡ್ ರೌಂಡ್ ಆಗಲಿ ಅಥವಾ ಮುಂದಿನ ರೌಂಡ್ ನಡೆಸಿದ್ರೆ ಮುಂದಿನ ರೌಂಡ್ ಆಗಲಿ ನಿಮಗೆ ಬಂದ್ಬಿಟ್ಟು ಯಾವುದೇ ತರದ ಕಾಲೇಜಸ್ ಅನ್ನ ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಈಗೇನು ಕಾಲೇಜಸ್ ಅನ್ನ ಆ್ಯಡ್ ಮಾಡ್ಕೋತೀರಾ ಅದೇ ಒಂದು ಕಾಲೇಜಸ್ ನೆಕ್ಸ್ಟ್ ರೌಂಡ್ಸ್ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಅಲ್ಲಿ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅದು ಜಸ್ಟ್ ಬೇಕಿದ್ರೆ ಪ್ರಿಯಾರಿಟಿ ನಂಬರ್ಸ್ ಅನ್ನ ಚೇಂಜ್ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಕಾಲೇಜಸ್ ಅನ್ನ ಡಿಲೀಟ್ ಮಾಡ್ಕೋಬಹುದು ಆಗಿರುತ್ತೆ. ಅದರ ಪ್ರೊಸೀಜರ್ನ ಮುಂದಿನ ದಿನಗಳಲ್ಲಿ ನಾನು ನಿಮ್ಗೆ ನೀಟಾಗಿ ತಿಳಿಸ್ಕೊಡ್ತೀನಿ. ಬಟ್ ನಾನೀಗ ನಿಮಗೆ ಕೊಡ್ತಿರುವಂತ ಸಜೆಷನ್ ಏನು ಅಂತಂದ್ರೆ, ಆದಷ್ಟು ನಿಮಗೆ ಇಷ್ಟ ಇರುವಂತ ಕಾಲೇಜಸ್ ಅನ್ನ ಮೋರ್ ಅಂಡ್ ಮೋರ್ ನಂಬರ್ ಆಫ್ ಕಾಲೇಜಸ್ ಅನ್ನ ಆ್ಯಡ್ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ಫೈನಲಿ ಸ್ಟಾರ್ಟ್ ಆಗಿದೆ. ಸಾಕಷ್ಟು ಸ್ಟೂಡೆಂಟ್ಸ್ ಇನ್ನೂ ಡಿಲೇ ಆಗುತ್ತೆ ಅಂತ ನೀವು ಅನ್ಕೊಂಡಿದ್ರಿ, ಬಟ್ ಸ್ಟಾರ್ಟ್ ಆಗಿದೆ. ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಕ್ವಿಕ್ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತೀನಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ. ಅದು ನಂದೇ ಟೆಲಿಗ್ರಾಮ್ ಗ್ರೂಪ್ ಬಂದ್ಬಿಟ್ಟು PGCET 2025 ಟೆಲಿಗ್ರಾಮ್ ಗ್ರೂಪ್ ಅಂತ ಹೇಳಿ. ಸೊ ಅದರ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅಂಡ್ ಜೊತೆಗೆ ಏನಾದರೂ ನಿಮಗೆ ಡೌಟ್ ಇತ್ತು ಅಂತ ಅಂದ್ರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಫಾಲೋ ಮಾಡಿ, ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಆದ್ರೆ ಮಾಡ್ತೀನಿ. ಅಂಡ್ ಯಾವ್ದಾರ ರಿಲೇಟೆಡ್ ನೆಕ್ಸ್ಟ್ ವಿಡಿಯೋ ಬೇಕು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಅನ್ನ ಮಾಡಿ. ಓಕೆನಾ? ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮೊಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.